ಚೆಯ್ಯಂಡಾಣೆ ಅಂಚೆ ಇಲಾಖೆಯಲ್ಲಿ 19 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾದ ಪೋಸ್ಟ್ ಮಾಸ್ಟರ್ ಉಮೇಶ್ ಅವರನ್ನು ಇಲಾಖೆ ವತಿಯಿಂದ ಆತ್ಮೀಯವಾಗಿ ಬೀಳ್ಕೊಡಲಾಯಿತು. ಚೆಯ್ಯಂಡಾಣೆ ಲಕ್ಷ್ಮೀ ಮಹಿಳಾ ಸಮಾಜದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ ಮಡಿಕೇರಿ ಅಂಚೆ ಇಲಾಖೆಯ ಅಂಚೆ ನಿರೀಕ್ಷಕ ಮಂಜುನಾಥ್, ಉಮೇಶ್ ಅವರು 16 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಂತರ ಅಂಚೆ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ರು. ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಆಶಿಸಿದರು. ಸೊ ನಾವು ಎಲ್ಲರೂ ಕೂಡ ನಮ್ಮ ಅಂಚೆ ಕಚೇರಿಯ ಸಿಬ್ಬಂದಿಗಳು ಪ್ರೌಡಾಗಿ ಏನು ಹೇಳ್ಬೋದು ಅಂತಂದರೆ, ನಾವು ₹1 ಯಾರ್ದು ಕೂಡ ನಾವು ಪಡೆಯದೆ ಆನೆಸ್ಟಾಗಿ ವರ್ಕ್ ಮಾಡ್ಕೊಂಡು ಬಂದ ಒಂದು ಡಿಪಾರ್ಟ್ಮೆಂಟ್. ಅದರಲ್ಲೂ ಟೈಮ್ ಸೆನ್ಸ್ ಇರುವಂಥದ್ದು. ಪುನಃ ದೇಶ ಸೇವೆಯನ್ನು ಇಲ್ಲೂ ಕೂಡ ಮಾಡಿದ್ದಾರೆ. ಬಾರ್ಡರ್ ಮಾಡಿ ಆರ್ಮಿಲಿ ಸರ್ವಿಸ್ ಮುಗಿದ್ರು ಕೂಡ ಪುನಃ ಅಂಚೆ ಕಚೇರಿಯಲ್ಲೂ ಕೂಡ ನಾವು ಜನಸೇವೆನೇ ಮಾಡಿದ್ದೀವಿ. ಸೊ ಅಂಚೆ ಕಚೇರಿಯ ಇಂಡಿಯಾ ಪೋಸ್ಟ್ನ ಮೇನ್ ಮೋಟೋನೇ ಅದು, ಡಾಕ್ ಸೇವಾ ಜನಸೇವಾ ಅಂತ. ಸೊ ಜನರಿಗೆ ಪಿಂಚಣಿಯನ್ನು ಇದು ಮಾಡುವಂಥದ್ದು, ಅಥವಾ ಅವರ ಕ್ಲೈಮನ್ನು ಸೆಟಲ್ ಮಾಡುವಂಥದ್ದು, ಅಥವಾ ಅವ್ರಿಗೆ ಗೃಹಲಕ್ಷ್ಮಿ ಅಮೌಂಟನ್ನು ಕೊಡುವಂಥದ್ದು, ಅಥವಾ ಬೇರೆ ಬೇರೆ ರೀತಿಯ ಸೇವೆಗಳು. ಈಗಂತೂ ತುಂಬ ಬೇರೆ ಬೇರೆ ರೀತಿಯ ಸೇವೆಗಳು ಬಂದಿದೆ. ಸೊ ನಮ್ಮ ಡಿಪಾರ್ಟ್ಮೆಂಟ್ ಕೂಡ ಬೇರೆ ಬೇರೆ ರೀತಿಯ ಟೈಅಪ್ಸ್ನ ಮಾಡ್ಕೋತಾ ಇದೆ. ಸೊ ಇಷ್ಟು ವರ್ಷ ಅವರು ಮೊದಲು ಅಪಾಯಿಂಟ್ ಆಗಿದ್ದು ಚನ್ನಪಟ್ಟಣ ಡಿವಿಷನಲ್ಲಿ. ಅಲ್ಲಿ ಕೂಡ ಅವರು ಎಷ್ಟೋ ವರ್ಷಗಳ ಕಾಲ ಸರ್ವಿಸ್ ಮಾಡಿ ಕೊಡಗಿಗೆ ಬಂದಿದ್ದಾರೆ. ಸೊ ಅದಾದಮೇಲೆ ಕೊಡಗಲ್ಲಿ ಬೇರೆ ಬೇರೆ ಅಂಚೆ ಕಚೇರಿಗಳಲ್ಲಿ ಕೆಲಸ ಮಾಡಿದ್ದಾರೆ. ಸೊ ನಾನು ಅವ್ರನ್ನ 2010 ನಾನು ಜಾಯ್ನ್ ಆದಲ್ಲಿಂದ ನೋಡಿದ್ದೀನಿ. ಮೊದಲಾಗಿ ನಮ್ಮ ಡಿಪಾರ್ಟ್ಮೆಂಟ್ ಅವರು ತುಂಬ ಪಂಚುವಲ್ ಮತ್ತು ಹಾನೆಸ್ಟ್. ಅದರಲ್ಲಿ ಇನ್ನೂ ಪಂಚುವಲ್, ಇನ್ನೂ ಹಾನೆಸ್ಟ್, ಇನ್ನೂ ಡೆಡಿಕೇಶನ್ ಅಂತಂದರೆ ನಮ್ಮ ಉಮೇಶ್ ಸರ್ ಅಂತ ಹೇಳ್ಬೋದು. ನಾನೊಂದು 17 ಇಯರ್ಸಿಂದ ನೋಡಿದ್ದೀನಿ ಅವ್ರನ್ನ. ಜಾಯ್ನ್ ಆದಲ್ಲಿಂದ ನಾನು ಡಿಒದಲ್ಲಿದ್ದಾಗ ಕೂಡ EOD CBS ಲಾಂಚ್ ಆದಾಗ ಅಥವಾ EOD ಮಾನಿಟರಿಂಗ್ ಮಾಡುವಾಗೆಲ್ಲ ಕೆಲವು ಸಲ ರಾತ್ರಿ 8-9 ಗಂಟೆ ಕೂಡ ಆಗಲೂ ಚೈಲ್ಡ್ನಲ್ಲಿ ಇದ್ರು ಅನ್ಕೋತೀನಿ. 15, 16, 17 ಆಗಲೂ ಕೂಡ 9-10 o'clock ಆದ್ರೂ ಅವರು ಆಫೀಸಲ್ಲಿ ಎಂಡ್ ಆಫ್ ದ ಡೇ ಮಾಡಿ ಎಲ್ಲ ಸರಿಯಾಯಿತು ಅಂತ ಅಂದಮೇಲೆ ಹೋಗುವಂಥವ್ರು. ಮತ್ತು ಆನ್ ಟೈಮು, ಯಾವತ್ತೂ ಲೇಟಾಗಿ ಬಂದವರಲ್ಲ, ಯಾವತ್ತೂ ಬೇಗ ಹೋದವರಲ್ಲ. ಮತ್ತು ರೂಲ್ ಮಾಸ್ಟರ್ ಅಂತ ಹೇಳ್ಬೋದು. ಪ್ರತಿಯೊಂದು ರೂಲ್ಸ್ನ ಪರ್ಫೆಕ್ಟಾಗಿ ಫಾಲೋ ಮಾಡುವಂಥದ್ದು, ಪ್ರತಿ BOಗಳಿಗೆ ಒಳ್ಳೆ ಗೈಡೆನ್ಸ್ ಕೊಡುವಂಥದ್ದು, ರೂಲ್ ಪ್ರಕಾರ ಏನೇನು ಮಾಡಬೇಕು, ರೂಲ್ ಬ್ರೇಕ್ ಮಾಡದೆ ಹೇಗೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ಇವರು ಒಂದು ಮಾದರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದೇ ರೀತಿ ಅವರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನಿವೃತ್ತ ಪೋಸ್ಟ್ ಮಾಸ್ಟರ್ ಉಮೇಶ್, ಅಂಚೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ಅನುಭವ ಸ್ಮರಣೀಯ ಎಂದರು. ಕೊಡಗಿನಲ್ಲಿ ಕಳೆದ ಸುಂದರ ನೆನಪುಗಳನ್ನು ಮೆಲುಕು ಹಾಕಿದರು. ನಾನಿಲ್ಲಿ ಚೇನಳ್ಳಿ ಬಂದ ಮೇಲೆ ಚೇನಳ್ಳಿ ಸಹ ನನಗೆ ಎಲ್ಲರೂ ಅಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ. ಸೊ ಈಗ ನಾಪಕ್ಲಿ ನಾವು ಹೋದರೆ ನಾನು ಅಲ್ಲಿ ಸಹ ಕೇಳ್ತಿದ್ರು, ಸರ್ ನೀವು ಇಲ್ಲಿ ಪೋಸ್ಟಿಂಗ್ ಬಂದಿದ್ದೀರಾ ಅಂತ, ತಿರ್ಗಾ ನೀವು ಇಲ್ಲಿಗೆ ಬಂದಿದ್ದೀರಾ ಅಂತ ನನ್ನ ಕೇಳ್ತಾ ಇದ್ದರು. ಸೊ ಅಲ್ಲಿ ಚಂದಪಟ್ಟಣ ಡಿವಿಷನ್ ಆಫೀಸರ್ ಆಗಿ ವರ್ಕ್ ಮಾಡಿದೆ. ಅದ ನಂತರ ಅಲ್ಲಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಮಾಡಿದೆ. ಕೊಡಗು ಡಿವಿಷನ್ ಆಫೀಸಲ್ಲಿ ಸಹ ವರ್ಕ್ ಮಾಡಿದೆ. ಬೇರೆ ಬೇರೆ ಆಫೀಸ್ಗಳಲ್ಲಿ ಕೆಲಸ ಮಾಡಿದೆ. ಈ ಸಂದರ್ಭ ಅಂಚೆ ಇಲಾಖೆಯ IP ಸಹಾಯಕ ಅಧಿಕಾರಿ ಹರೀಶ್, ಅಧೀಕ್ಷಕ ರವಿ, ನಿವೃತ್ತ ಪೇದೆ ಈರಪ್ಪ, ಸಿಬ್ಬಂದಿಗಳಾದ ಉತ್ತಪ್ಪ, ಮೀನಾಕ್ಷಿ, ಉಮೇಶ್ ಅವರ ಪತ್ನಿ ಹರಿಣಾಕ್ಷಿ ಹಾಗೂ ಮಕ್ಕಳು, ಚೆಯ್ಯಂಡಾಣೆ ಅಂಚೆ ಕಚೇರಿ ಸಿಬ್ಬಂದಿಗಳು, ಚೆಯ್ಯಂಡಾಣೆ ವ್ಯಾಪ್ತಿಗೊಳಪಟ್ಟ ಅಂಚೆ ಕಚೇರಿಯ ಸಿಬ್ಬಂದಿಗಳು ಮತ್ತಿತರರು ಇದ್ದರು. ಚಿತ್ತಾರ ನ್ಯೂಸ್, ಚೆಯ್ಯಂಡಾಣೆ.